ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ನಿಖಿಲ್ ದುರ್ಗೋಜಿ ವ್ಲಾಗ್ಸ್. ಎಲ್ಲ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ನಂದು ಫಿಟ್ನೆಸ್ ವೀಡಿಯೋಸ್ಗಿಂತ ನಾರ್ಮಲಾಗಿ ನಾನು ಹೊರಗಡೆ ಏನೇನು ಮಾಡ್ತೀನಿ ಅನ್ನೋದೇ ವ್ಯೂಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ವ್ಯೂಸು ಚೆನ್ನಾಗಿ ಹೋಗ್ತಿದೆ, ಆದರೆ ಸಬ್ಸ್ಕ್ರೈಬೇ ಮಾಡ್ತಿಲ್ಲ ಯಾರು. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ನ ಗ್ರೋ ಮಾಡಿ. ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್, ಈಗ ಅಪ್ಕಮಿಂಗ್ ಕಂಟೆಂಟ್ಸ್ ತುಂಬ ಚೆನ್ನಾಗಿದೆ. ಸ್ಟೇ ಟ್ಯೂನ್ಡ್ ಆಗಿರಿ. ಎಲ್ಲಿ ಕಣ ಬರಲಿ, ನಾ ಮನೆಗಿದ್ದೀನಿ. ಲಾರಿನೇ ಕಟ್ಟಾಕವು, ಇವನು ಕಾರ್ ಕಟ್ಟಾಗಲ್ಲ ಅಂತ ಎಲ್ಲ ಬಂದ ಸ್ನಾನ ಮಾಡಾಗತ್ತೆ ಅಂತ ಹೇಳಿ ಇಲ್ಲೇ ಕಾರ್ ಹೆಂಗಿದೆ ಅಂತ ಕರೆಕ್ಟಾಗಿ ಹೇಳ್ಬೇಕು. ಕಾರು ಬಿಟ್ಟು ಡೆಲಿವರಿ ತಗೊಂಡಿರಿ. ಡೆಲಿವರಿ ನಾವಂತೂ ಹೇಳಿ ಟೈಮಿಗೆ ಹೇಳಿವಿ. ನೋಡಲಿ ಸುಳ್ಳೇ ಹೇಳ್ತಾನಲ್ಲಿ ಕಾರ್ 1 ನಿಮಿಷ 2 ನಿಮಿಷ ಅಂದ ಹಂಗ ಇಲ್ಲೇ ಅದ ನೋಡ್ರಿ. ಹಿಂದ್ಗಡೆ ವಿಂಡೋ ಇಳಿಸಿ ಸುಮ್ಮಟ್ಟಾರ. ಇದು ಹೀಟ್ ಬಂದಿತ್ತಲ್ಲ, ಅದಕ್ಕೆ ಯಾಕೆ ಕೂಲ್ ಆಗ್ತಿಲ್ಲ ಅಂತ ನಾನು. ಹೆಂಗೈತಲ್ಲ? ಜೈ ಶ್ರೀರಾಮ್. ಜೈ ಶ್ರೀರಾಮ್. ಒಳ್ಳೆ ಟಾಪ್ ಮಾಡಲ್ ಇದ್ದಂಗೆ ಬಿಸ್ಲೇದಪ್ಪಿ. ಟಾಪ್ ಮಾಡ್ಲಿಲ್ಲ ಮತ್ತೆ ಲೆಕ್ಕಕ್ಕೆ ಟಾಪ್ ಮಾಡ್ಲೇ ಇದೆ. ಮರ್ಸಿಡೀಸ್ ಬೆನ್ಸ್ ಇದ್ದಂಗೆ ನಮಗೆ. ಹೇಳಪ್ಪ, ಕಾರ್ ಬಗ್ಗೆ ಏನ್ ಹೇಳ್ತೀಯಪ್ಪ? ಏನ್ ಹೇಳ್ಬೇಕಪ್ಪ, ಕಾರ್ ಹೊಡೋರಿಗೆ ಚೆನ್ನಾಗಿ ಅನ್ಸಿಲ್ಲ ಸಾಕು. ಕುಂದ್ರಾಕಂದ್ರೆ ಚೆನ್ನಾಗೈತಿ. ಇದು ಎಲ್ಲ ಇನ್ಸ್ಟಾಗ್ರಾಮ್ ಹಾಕಿದ್ನಲ್ಲ, ಏನಂತ ಏನಾಕಿದ್ದೆ ಚೆಕ್ ಮಾಡ್ರ ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ಬೇಕಾ? ಅಂದ್ರೆ ನನ್ನ ಪ್ರೈವೇಟ್ ಐತಿ, ಪ್ರೈವೇಟ್ ಅಕೌಂಟ್ ರೀ. ಒಂದು ಫಾಲೋ ಮಾಡಿದ್ರೆ ಅಷ್ಟೇ ನೋಡ್ರಿ ಅಷ್ಟೇ. ಇಟ್ ಕಾಂಟ್ ಬಿ ಪಾಸಿಬಲ್ ವಿತೌಟ್ ಅರ್ರ ಅಂದ್ರೆ ಅವ್ರ ಮನೆ ದೇವ್ರು. ಐತಿ ಈಗ 12.7 ಐತಿ. 7.9 ಕಿಲೋಮೀಟರ್, 10 ಕಿಲೋಮೀಟರ್, 8 ಕಿಲೋಮೀಟರ್ಸ್ ಹೋಗಿದೆ. 8 ಕಿಲೋಮೀಟರ್ಸ್ ಡ್ರೀವ್ ಆಗಿದೆ ಅದೀಗ. ಅಲ್ಲಿಗೆ 12.8 ತೋರಿಸ್ತಾ. ಮೈಲೇಜ್ ನಾವು ಊರಿಂದ ಹರಿಹರದಿಂದ, ದಾವಣಗೆರೆಯಿಂದ ಹರಿಹರಕ್ಕೆ ಬಂದು ಮೈಲೇಜ್ ಎಷ್ಟಿದೆ ಅಂತ ಕರೆಕ್ಟಾಗಿ ತೋರಿಸ್ತೀವಿ. ಇದು ಈಗ 12 ಕಿಲೋಮೀಟರ್ಸ್ ಬಂದಿದ್ದೀವಿ. 15 ಕಿಲೋಮೀಟರ್ 15 ಬಂದು 14.9 ವಿತ್ ಎ ಸಿ. ಮತ್ತೆ ಡೀಸೆಲ್ ಫಸ್ಟ್ ಪ್ರಿಯಾರಿಟಿ ರೆಡಿ ಹೊಡು. ಹೊಂಟಿಲ್ಲ ಹಿಂಗ ಎಲ್ಲೋಕೆ ಅಲ್ಲಿ ಇಲ್ಲಿಗೆ ಎಲ್ಲಿ ಹೊಂಟಿ? ಸುಮ್ಮನೆ ರೌಂಡ್ಸ್ ಹಿಂಗ್ ಹೊಡಿ, ಮತ್ತೆ ಹೈವೇ ಹೋಗ್ಬಿಡೋಣ. ಮೈಲೇಜ್ ಟೆಸ್ಟ್ ಮಾಡೋಣ ಅಂತಂಗೆ ತಡೆಯಪ್ಪ. 90 ಮೈಲ್ ಇದಾವೆ. 32 ಕಿಲೋಮೀಟರ್ಸಿಗೆ 17.5 ಕಿಲೋಮೀಟರ್ಸ್ ಮೈಲೇಜ್ ಕೊಡ್ತಾ ಇದೆ. ಸುಳ್ಳು ಜಾಸ್ತಿ ಕೊಡ್ತಾ ಇತ್ತು, ಬರೀ ಸಿಟಿಯಲ್ಲೇ ಹೊಡ್ತಿದ್ದೆ ನಾವು ವೆಹಿಕಲ್ ಫುಲ್. ಹೌದು, ಆರಾಮ್ ಕಣ್ಣು ಮುಚ್ಕೊಂಡು 18 to 20 ಕೊಡುತ್ತೆ ನೋಡ್ರಿ ಮೈಲೇಜ್. ಸೊ ಈಗ ಜಸ್ಟ್ ಫ್ರೆಶ್ ಅಪ್ ಆಯಿತು. ಜಿಮ್ಮಿಗೆ ಹೋಗೋಕ್ಕೆ ಈಗ ರೆಡಿ ಆಗಿದ್ದೇನೆ. ಜಿಮ್ಮಲ್ಲಿ ಸಿಗೋಣ.
ವಿಂಟೇಜ್ ಅಲ್ಲ, ಮತ್ತೆ ಫುಲ್ ಫ್ರೆಶ್ ಆಗಿ ಕಾಣ್ತಿದೆ ಈಗ. ಮತ್ತೆ ನಾಳೆ ಬೆಳಗಾವಿಗೆ ಹೋಗ್ತಿರೋದು. ಮತ್ತೆ ಒನ್ ಡೇ ಟ್ರಿಪ್ ಅಂತ ನಮ್ಮ ಅಣ್ಣವರೆಲ್ಲ ಅಲ್ಲಿ ಹೋಗಿದ್ದಾರೆ. ಹಾಗಾಗಿ ಮತ್ತೆ ಬೆಳಗಾವಿಗೆ ಹೋಗೋದು. ಪ್ರೇಮ ಇದ್ದ ನೋಡು. ಆ್ಯಕ್ಚುಲಿ ನಾನು 70 ಕಿಲೋಮೀಟರ್ಸ್ ಮಾಡಕ್ಕೆ ಬಸ್ ಡ್ರಾಪ್ ಮಾಡಿಬಿಟ್ಟಿದ್ದೀನಿ. ಫೋನು ಮಾಡಲಿಲ್ಲ, ಒಂದು ರಿಸಲ್ಟ್ಸು ಇಲ್ಲ ನನಗೆ. ಒಂದು 75 ಕಿಲೋಮೀಟರ್ಸ್ ದೂರ ಬಂದಿದ್ದೀನಿ. ಈಗ ಮತ್ತೆ ವಾಪಸ್ ಬೆಳಗಾವಿಗೆ ಹೋಗ್ತಾ ಇರೋದು. ಸೇಮ್ ಇವರು ಈಗ VRL ಟ್ರಾವೆಲರ್ಸ್ ಮೇಲೆ ಬಂದಿರೋದು. ಇವರು ಅರೌಂಡ್ 50 ಕಿಲೋಮೀಟರ್ಸಿಂದ ಇವರು ದೂರ ಬಿಟ್ಟಿದ್ದಾರೆ. ಇವ್ರಿಗೂ 50 ಕಿಲೋಮೀಟರ್ಸ್ ಆಗಿದ್ದಲ್ಲ, 50 ಕಿಲೋಮೀಟರ್ಸಿಂದ ಇವರು ಬೆಂಗಳೂರಿಂದ ಟ್ರಾವೆಲ್ ಮಾಡ್ತಿರೋದು. ಅವರು ಪಾಪಿಗೆಲ್ಲ ಹೇಳ್ತಾರೆ. ಅವರು ಈಗ ಜಸ್ಟ್ ಬಸ್ ಹತ್ತಿದ್ರು. 50 ಕಿಲೋಮೀಟರ್ಸ್ ಇದೆ ಈಗ ಬೆಳಗಾವಿಗೆ. ವ್ಯೂ ಮಾತ್ರ ತುಂಬ ವರ್ಷ ಇದೆ ಇವ್ರದ್ದು. ಸರ್ವಿಸ್ ಮಾತ್ರ ತುಂಬ ವರ್ಷ ಇದೆ. VRL ಮಾತ್ರ ರೆಕಮೆಂಡ್ ಮಾಡೋಕ್ಕೆ ಹೋಗ್ಬೇಡಿ, ಸೆಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅದು ಟ್ರಾವೆಲರ್ಸ್ನ. ಅದು ಬಿಟ್ಟು ಬೇರೆ ತುಂಬ ಚೆನ್ನಾಗಿದೆ ರೇಟಿಂಗ್ಸ್ ನೋಡಿ ಇದು ಮಾಡಿ. ನಾವೇನು ಮಾಡೋಕ್ಕಾಗಲ್ಲ. ಮತ್ತು ಈಗ ಅನುಭವಿಸ್ಕೊಂಡು ಬಂದಿದ್ದೇವೆ ಅಂದರೆ. ಬೆಳಗಾವಿಗೆ ಈಗ ಇನ್ನೊಂದು 30 ಕಿಲೋಮೀಟರ್ಸ್ ಇದೆ. ಸೊ ನಾವೀಗ ನಮ್ಮ ಮಾಮವ್ರ ಟೆಕ್ಸ್ಟೈಲಿಗೆ ಬಂದಿದ್ದೇವೆ.